ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಎಕ್ಸ್ಪ್ರೆಸ್ ಶಿವ್. ಇವತ್ತೊಂದಿನ ಒಳ್ಳೆ ಮಾಹಿತಿ ಉಳ್ಳ ವಿಷಯದ ಬಗ್ಗೆ ಮಾತಾಡೋಣ. ನಿಮಗೂ ಇಷ್ಟ ಆಗುತ್ತೆ ವಿಷಯ. ಬನ್ನಿ ಫ್ರೆಂಡ್ಸ್, ನೋಡೋಣ. ಪೊರಕೆ. ಈ ಪೊರಕೆ ಯಾವ ದಿನ ತರಬೇಕು, ಯಾವ ದಿನ ತರಬಾರ್ದು ಅನ್ನೋದನ್ನ ಇವತ್ತೊಂದಿನ ನೋಡೋಣ. ಯಾವ ದಿನ ತಂದ್ರೆ ಒಳ್ಳೇದಾಗುತ್ತೆ, ಯಾವ ದಿನ ತಂದ್ರೆ ಅಶುಭ ಅನ್ನೋದು ನೋಡೋಣ. ಬನ್ನಿ ಫ್ರೆಂಡ್. ಈ ಸಂಜೆ ಮೇಲೆ ಮನೆ ಕಸ ಗುಡಿಸ್ಬಾರ್ದು. ಹೊತ್ತು ಮುಳುಗಿದ ಮೇಲೆ ಮನೆ ಕಸ ಗುಡಿಸ್ಬಾರ್ದು ಅಂತ ಹಿರಿಯರು ಕೂಡ ಹೇಳ್ತಾರೆ. ಆದರೆ ಅನಿವಾರ್ಯ ಆದ್ರೆ ಈ ಮನೆ ಗಲೀಜಾಗಿದ್ರು ಗುಡಿಸ್ಬಾರ್ದು ಅನ್ನೋದಿಲ್ಲ. ಅನಿವಾರ್ಯ ಆದ್ರೆ ಕಸ ಗುಡಿಸಿ ಹೊರಗಡೆ ಅಂತೂ ಹಾಕಕ್ ಹೋಗ್ಬಿಡಿ, ಅದು ಅಶುಭ ಸಂಕೇತವಾಗುತ್ತೆ. ಹಾಗೆ ಇವಾಗ ಮನೆಗೆ ಯಾರೋ ನೆಂಟರು ಬರ್ತಾರೆ, ನೆಂಟರು ಬಂದಿದ ತಕ್ಷಣ ಪರ್ಕೆ ಎತ್ಕೊಳ್ಳೋದು ಕಸ ಗುಡ್ಸಕ್ಕೆ ಅಲ್ವಾ. ದಯವಿಟ್ಟು ಆ ರೀತಿ ಕೂಡ ಮಾಡಕ್ ಹೋಗ್ಬಿಡಿ. ಅದು ಅವ್ರಿಗೆ ನಮ್ಮನೆಗೆ ಬರೋ ಅತಿಥಿಗಳಿಗೆ ನಾವು ಅವಮಾನ ಮಾಡ್ದಂಗಾಗುತ್ತೆ. ಯಾರೋ ರೂಪದಲ್ಲಿ, ಲಕ್ಷ್ಮಿ ರೂಪದಲ್ಲಿ ಯಾರೋ ನಮ್ಮನೆ ಬರೋ ನೆಂಟರು ಲಕ್ಷ್ಮಿ ಅವ್ರ ಜೊತೆಲಿ ಬರಬಹುದು. ಅವ್ರು ಬಂದಿದ ತಕ್ಷಣ ನಾವು ಪರ್ಕೆ ಎತ್ಕೊಳ್ಳೋದು, ಕಸ ಗುಡಿಸೋದು, ಆ ರೀತಿ ಎಲ್ಲ ಮಾಡಬಾರ್ದು. ಅದು ಅಶುಭ ಲಕ್ಷಣ ಕೂಡ ಆಗುತ್ತೆ. ಹಾಗೆ ಮನೆಯಲ್ಲಿ ಎಲ್ಲರೂ ಇರ್ತೀವಿ, ಯಾವುದೋ ಒಂದು ಕ್ಷಣ ಮನೆಯಿಂದ ಏನೋ ಕೆಲಸ ಇರುತ್ತೆ ಅಂತ ಹೊರಗಡೆ ಹೋಗ್ತಾರೆ. ಅವರು ಹೊರಗಡೆ ಹೋಗಿದ ತಕ್ಷಣ ನಾವು ಮನೆ ಕಸನ ಗುಡಿಸ್ಬಾರ್ದು. ಅವ್ರು ಹೋದ್ರಪ್ಪ ಮನೆ ಕ್ಲೀನ್ ಮಾಡಿಬಿಡೋಣ ಅಂತ ಅವ್ರು ಹೋಗಿ ಇನ್ನ ಒಂದು ಹೆಜ್ಜೆನೂ ಕೂಡ ಇಟ್ಟಿರಲ್ಲ ಆಚೆಗೆ, ಆಗ ಪರ್ಕೆ ತಗೊಂಡು ಕಸ ಗುಡಿಸ್ತಾ ಇರೋದು, ಅದು ಕೂಡ ಮಾಡಬಾರ್ದು. ಅದು ಕೂಡ ಅಶುಭ ಲಕ್ಷಣ ಆಗುತ್ತೆ. ಹಾಗೆ ಪೊರಕೆ ಎಲ್ಲಿ ಇಡಬೇಕು ಅನ್ನೋದು ಕೂಡ, ಇವಾಗ ಯಾರೇ ಮನೆಗೆ ಅತಿಥಿಗಳು ಬಂದ್ರು ಅವ್ರ ಕಣ್ಣಿಗೆ ಬಿಡಬಾರ್ದು ಪೊರಕೆ. ಅದು ಕಣ್ಣಿಗೆ ಬಿಡೋ ರೀತಿ ಎಲ್ಲಂದ್ರೆ ಅಲ್ಲಿಗೆ ಪೊರಕೆನ ಬಿಸಾಡಬಾರ್ದು. ಯಾರ ಕಣ್ಣಿಗೂ ಕಾಣದೇ ಇರೋ ರೀತಿ ಆ ಪೊರಕೆಗೆ ಗೌರವ ಕೊಟ್ಟು ಎಲ್ಲೋ ಒಂದು ಕಡೆ ಅದನ್ನ ಇಡಬೇಕಾಗುತ್ತೆ. ಪೂರ್ವ ದಿಕ್ಕಕ್ಕೆ ಇಲ್ಲ ದಕ್ಷಿಣ ದಿಕ್ಕದಲ್ಲಿ ಇಟ್ಟರು ತುಂಬಾನೇ ಒಳ್ಳೇದದು. ಹಾಗೆ ಬೆಡ್ರೂಮಲ್ಲಿ ಮಂಚದ ಕೆಳಗಡೆ ಇಡೋದು ದಯವಿಟ್ಟು ಇಡಕ್ಕೆ ಹೋಗ್ಬೇಡಿ. ಮಂಚದ ಕೆಳಗಡೆ ಅದನ್ನೇನಾದ್ರು ಪೊರಕೆನ ತಗೊಳೋದು ಅಲ್ಲಿ ಏನಾದ್ರು ಇಟ್ಟರೆ ಗಂಡ ಹೆಂಡತಿ ಜಗಳ ಆಗ್ತಾ ಇರುತ್ತೆ. ಹಾಗೆ ಅಡುಗೆ ಮನೇಲಿ ಇಡೋದು, ಇಲ್ಲ ದೇವ್ರ ಮನೆ ಪಕ್ಕದಲ್ಲಿ ಇಡೋದು, ಇವೆಲ್ಲ ಅಶುಭ ಸಂಕೇತ. ಇವೆಲ್ಲ ಯಾವುದು ನೀವು ಮಾಡಕ್ ಹೋಗ್ಬಾರ್ದು. ಮಂಚದ ಕೆಳಗಡೆನೂ ಇಡಬೇಡಿ, ಅಡುಗೆ ಮನೆಯಲ್ಲೂ ಇಡಬೇಡಿ, ಹಾಗೆ ದೇವ್ರ ಮನೆ ಪಕ್ಕ ಕೂಡ ನೀವು ಇಡಬಾರ್ದು ಇದನ್ನ. ಆಮೇಲೆ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಪೊರಕೆ ಕೆಳಗಡೆ ಬಿದ್ದಿದ್ರೆ ಕೈಲಿ ಎತ್ತಿ ಸೈಡಿಗೆ ಮಡಗ್ತಾರೆ. ಯಾವ ಜಾಗಕ್ಕೆ ಮಡಗಬೇಕು ಆ ಜಾಗಕ್ಕೆ ಮಡಗಬೇಕಾಗುತ್ತೆ. ಆದರೆ ಹಾಗಲ್ಲ, ಕಾಲಲ್ಲಿ ಒದೆಯೋದು, ಕಾಲಲ್ಲಿ ಸೈಡ್ಗೆ ತಳ್ಳೋದು, ದಯವಿಟ್ಟು ಅದನ್ನು ಮಾಡಕ್ಕೆ ಹೋಗ್ಬಿಡಿ. ಪೊರಕೆ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ, ಅದನ್ನ ಕಾಲಲ್ಲಿ ಯಾವತ್ತೂ ಒದಿಬೇಡಿ. ಎಲ್ಲಿಡಬೇಕು, ಹೇಗಿಡಬೇಕು ಅನ್ನೋದು ಹೇಳ್ತೀನಿ. ಅದೇ ಜಾಗದಲ್ಲಿ ಅದನ್ನು ಯಾರಿಗೂ ಕಾಣದೇ ಇರೋ ರೀತಿ ಪೊರಕೆನೇ ಇಡಿ. ಪೊರಕೆಗೆ ಅಷ್ಟು ಮಹತ್ವ ಇದೆ ಅಂದರೆ ಖಂಡಿತವಾಗ್ಲೂ ಇದೆ. ಅದು ಕೂಡ ಲಕ್ಷ್ಮೀ ಸ್ವರೂಪ. ನಾವು ಅದಕ್ಕೆಷ್ಟು ಗೌರವ ಕೊಡ್ತಿರೋ ಅಷ್ಟು ಕೂಡ ನಾವು ಬೆಳೀತಾ ಬರ್ತೀವಿ ಫ್ರೆಂಡ್ಸ್. ಹಾಗೆ ಯಾರಿಗೂ ಕಾಣಬಾರ್ದು ಅನ್ನೋದು ಹೇಳಿದ್ದೀವಿ, ಕಾಲಲ್ಲಿ ಒದಿಬಾರ್ದು ಅಂತಲೂ ಹೇಳಿದ್ದೀವಿ. ಹಾಗೆ ಇವಾಗ ನಾವು ಪೊರಕೆ ಯಾವ ದಿನ ತಂದರೆ ನಮಗೆ ಒಳ್ಳೆಯದು, ಯಾವ ದಿನ ತಂದರೆ ಅಶುಭ ಕೆಟ್ಟದ್ದು, ಅದು ಕೂಡ ನೋಡೋಣ. ನಮ್ಗೆ ಯಾವ ದಿನ ತಂದರೆ ಒಳ್ಳೇದು ಅಂದರೆ, ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಅನ್ನೋದು ಎರಡಿದೆ. ಅದರಲ್ಲಿ ನಾವು ಕೃಷ್ಣ ಪಕ್ಷದಲ್ಲಿ ನಾವು ಪೊರಕೆಯನ್ನು ತಗೊಂಬರ್ಬೇಕು. ನಾವು ಯಾವ ದಿನ ಪೊರಕೆನ ತರಬೇಕು, ಪೊರಕೆ ತಂದರೆ ಯಾವಾಗ ಶುಭ ಆಗುತ್ತೆ ನಮಗೆ ಅನ್ನೋದನ್ನ ನಾವು ನೋಡೋಣ. ಯಾವತ್ತೊಂದು ದಿನ ಅಂದರೆ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಅನ್ನೋದು ಎರಡಿದೆ. ಆ ಪಕ್ಷದಲ್ಲಿ ನಾವು ತಂದರೆ ತುಂಬಾ ಒಳ್ಳೆಯದು. ನಾವು ಯಾವ ಪಕ್ಷದಲ್ಲಿ ತರಬೇಕು ಅಂದರೆ, ಕೃಷ್ಣ ಪಕ್ಷದಲ್ಲಿ ನಾವು ಪೊರಕೆನ ತರಬೇಕಾಗುತ್ತೆ. ಅದು ಮಂಗಳವಾರ, ಶನಿವಾರ, ಭಾನುವಾರ, ಈ ವಾರದ ಈ 3 ದಿನ, ಮಂಗಳವಾರ, ಶನಿವಾರ, ಭಾನುವಾರ, ಇದು ತುಂಬ ಒಳ್ಳೆಯ ದಿನ. ಈ ದಿನಗಳಲ್ಲಿ ನೀವು ಪೊರಕೆನ ನೀವು ತಗೊಂಡು ಬರಬೇಕಾಗುತ್ತೆ ಫ್ರೆಂಡ್ಸ್. ತುಂಬ ಒಳ್ಳೆಯದು ಈ ದಿನ ತಗೊಂಬಂದರೆ. ಕೃಷ್ಣ ಪಕ್ಷದಲ್ಲಿ ಮಂಗಳವಾರ, ಬುಧವಾರ, ಗುರುವಾರ, ಈ ಪಕ್ಷದಲ್ಲಿ ಪೊರಕೆನ ತಗೊಂಬನ್ನಿ. ತುಂಬಾ ಅದೃಷ್ಟ ತರೋವಂಥದ್ದು, ತುಂಬ ಶುಭ ಸಂಕೇತ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಮತ್ತು ಈ ಪೊರಕೆನ ಯಾವತ್ತು ದಿನ ನೀವು ತರಬಾರ್ದು. ಶುಕ್ಲ ಪಕ್ಷ
ಮತ್ತು ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರ ಈ ದಿನಗಳಲ್ಲಿ, ಶುಕ್ಲ ಪಕ್ಷ ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರ ಈ ದಿನಗಳಲ್ಲಿ ಪೊರಕೆನ ನೀವು ತರಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಇದು ಅಶುಭ. ಗೊತ್ತಾಯ್ತಲ್ವಾ? ಯಾವ ದಿನ ತಂದರೆ ಒಳ್ಳೆಯದು, ಯಾವ ದಿನ ತರದೇ ಇದ್ರೆ ಕೆಟ್ಟದ್ದು. ಇದು ಗೊತ್ತಾಗುತ್ತಲ್ವಾ? ಯಾವ ದಿನ ತಂದರೆ ನಮಗೆ ತುಂಬಾ ಅದೃಷ್ಟಕರವಾದದ್ದು. ಇನ್ನು 4 ದಿನಗಳಲ್ಲಿ ಯಾವ ದಿನ 4 ದಿನ ಇದೆಯಲ್ಲ, ಆ 4 ದಿನದಲ್ಲಿ ತರಕ್ಕೆ ಹೋಗಬೇಡಿ. ಯಾವ ಪಕ್ಷದಲ್ಲಿ ತರಬೇಕು ಅಂತಲೂ ಹೇಳಿದ್ದೀನಿ. ಆ ಪಕ್ಷದಲ್ಲಿ ಅಂತ್ಯ ದಿನ 3 ದಿನ ಬರುತ್ತೆ ವಾರದಲ್ಲಿ, ಆ 3 ದಿನದಲ್ಲಿ ನೀವು ಪೊರಕೆಯನ್ನು ತೊಗೊಬನ್ನಿ ಫ್ರೆಂಡ್ಸ್. ಹಾಗೆ ಬಳಸಿದ ಪೊರಕೆ ಕೂಡ ನೀವು ಆಚೆ ಬಿಸಾಡಬೇಕಾಗುತ್ತೆ. ಯಾವ ದಿನ ಬಿಸಾಕಿದ್ರೆ ಆಚೆ ಒಳ್ಳೆಯದು ಅಂದರೆ ಶನಿವಾರ ಮತ್ತು ಅಮಾವಾಸ್ಯೆ. ಶನಿವಾರ ಮತ್ತು ಅಮಾವಾಸ್ಯೆ ದಿನ ನೀವು ಬಳಸಿದಂಥ ಪೊರಕೆ ಇವಾಗ ತುಂಬಾ ಸಮನೋಗಿರುತ್ತೆ, ತುಂಬ ಮೋಟಾಗಿರುತ್ತೆ, ಇದೇನಪ್ಪ ಅಂದ್ಬಿಟ್ಟು ಯಾವ ದಿನ ಅಂದರೆ ಆ ದಿನ ಬಿಸಾಕ್ಬಿಡೋದು. ಖಂಡಿತವಾಗ್ಲೂ ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆ ಅಂತ ಒಂದು ದಿನ ಇದೆ, ಶನಿವಾರ ಮತ್ತು ಅಮಾವಾಸ್ಯೆ ದಿನ ಆ ಪೊರಕೆಯನ್ನು ಬಿಸಾಡಿ. ಅದು ಕೂಡ ಒಳ್ಳೆಯದೇನೆ. ಪೊರಕೆಗೆ ಮಹತ್ವದ ಅಂಶನೂ ಇದೆ, ಲಕ್ಷ್ಮೀ ಸ್ವರೂಪನೂ ಅನ್ಬೋದು. ನಾನು ಹೇಳಿರೋ ಪ್ರಕಾರ ನೀವು ಪೊರಕೆಯನ್ನು ತೊಗೊಂಡು ಬನ್ನಿ ಫ್ರೆಂಡ್ಸ್. ಆ ದಿನ ತೊಗೊಂಡು ಬಂದರೆ ತುಂಬಾ ಒಳ್ಳೆಯದು. ಯಾವ ದಿನ ಬಿಸಾಡಬೇಕು ಅಂತ ಹೇಳಿದ್ದೀನೋ ಆ ದಿನವೇ ನೀವು ಬಿಸಾಡಿ, ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ಬರ್ಟ್ ಪ್ರೆಸ್ ಮಾಡಿ. ಎಲ್ಲೂ ಸ್ಕಿಪ್ ಮಾಡ್ತೀರಾ, ಫುಲ್ ನೋಡಿರ್ತೀರ ಅಂದ್ಕೊತೀನಿ. ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.